ಸಾಮಾನ್ಯವಾಗಿ ನಾವು ದಸರಾ ಅಂತ ಅಂದರೆ ಫಸ್ಟ್ ನೋಡೋದು ಅದ್ರ ಬಿಹೇವಿಯರ್. ಎಂಥದೇ ಸೌಂಡ್ ಆದ್ರೂ ಕೂಡ ಡಿಸ್ಟರ್ಬ್ ಆಗದೆ ಇದ್ದಂಗೆ ತಗೊಂಡೋಗ್ಬೇಕು ಅಂತ ಅದಕ್ಕೋಸ್ಕರ ನಾವು 60 ದಿವಸ ಮೊದಲೇ ತೋರಿಸ್ತೀವಿ. ಎಲಿಫೆಂಟ್ಸಲ್ಲೇ ಆಗಲಿ ಯಾವುದೇ ಪ್ರಾಣಿನಲ್ಲಿ ಬಿಹೇವಿಯರಲ್ ಚೇಂಜಸ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಕ್ರೇನ್ ಮೂಲಕ ಎಲ್ಲಿ ಎತ್ತಿ ಕಟ್ತೀವೋ ಅದೇ ಜಾಗದಲ್ಲಿ ಮರದಂಬಾರಿ ಕಟ್ಟೋದ್ರಿಂದ ಅದ್ರ ಜೊತೆ ಅದ್ರೊಳಗಡೆ ಮರಳು ಮೂಟೆ ಹಾಕಿ ನಾವು ತಾಲೀಮು ಕೊಡೋದ್ರಿಂದ ಆ ಜಾಗ ಫೆಮಿಲಿಯರ್ ಆಗುತ್ತೆ. ನಮ್ಮಲ್ಲಿ ಏಷ್ಯನ್ ಎಲಿಫೆಂಟು, ಆಫ್ರಿಕನ್ ಎಲಿಫೆಂಟ್ಸ್ ಅಂತ ಕರಿತೀವಿ. ಏಷ್ಯನ್ ಎಲಿಫೆಂಟ್ಸ್ನ ಪಳಗ್ಸೋದು ಸ್ವಲ್ಪ ಈಸಿ, ಆಫ್ರಿಕನ್ ಎಲಿಫೆಂಟ್ಸು ಪಳಗ್ಸೋದು ತುಂಬ. ಅಭಿಮನ್ಯು ಆನೆ ಪತ್ತೆ ಹಚ್ಚಬೇಕು ಅಂದರೆ ಕೆಲವು ಗುರುತುಗಳು ನಮಗೆ ರೆಗ್ಯುಲರಾಗಿ ವಿಸಿಟ್ ಹೋಗೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ನೀವು ಅಪರೂಪಕ್ಕೆ ಒಂದು ದಿವಸ ನೋಡೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾವು ದಸರಾ ಅಂತ ಅಂದರೆ ಫಸ್ಟ್ ನೋಡೋದು ಅದ್ರ ಬಿಹೇವಿಯರು. ಏಕೆಂದರೆ ಇಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, ಲಕ್ಷಾಂತರ ಜನ ಟಿ ವಿ ಮೂಲಕ ನೋಡ್ತಾ ಇರ್ತಾರೆ, ಕೋಟ್ಯಾಂತರ ಜನ. ನಾವು ಅವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಆನೆ ಎಂಥದೇ ಸೌಂಡ್ ಆದ್ರೂ ಕೂಡ ಡಿಸ್ಟರ್ಬ್ ಆಗದೆ ಇದ್ದಂಗೆ ತಗೊಂಡೋಗ್ಬೇಕು ಅಂತ ಅದಕ್ಕೋಸ್ಕರ ನಾವು 60 ದಿವಸ ಮೊದಲೇ ತೋರಿಸ್ತೀವಿ. ಸೊ ನಾವು ಯಾಕೆ ಇಂಥ ವೆಹಿಕಲ್ ಸೌಂಡ್ ಮೂಲಕ ನಾವು ಬನ್ನಿ ಮಂಟಪ ನಡೆಸ್ತೀವಿ ಅಂದರೆ ಎಲ್ಲ ಥರದ ಸೌಂಡು. ಈಗ ನಿಮ್ಮ ಬೈಕ್ ಒಂಥರ ಸೌಂಡ್ ಮಾಡುತ್ತೆ, ಕಾರ್ ಒಂಥರ ಸೌಂಡ್ ಮಾಡ್ತದೆ, ಲಾರಿ ಒಂಥರ ಸೌಂಡ್ ಮಾಡ್ತದೆ, ಆಂಬುಲೆನ್ಸ್ ಸೌಂಡೇ ಒಂಥರ ಇರುತ್ತೆ. ಆಂಬುಲೆನ್ಸ್ ಸೌಂಡ್ಗೂ ಕೆಲವು ಆನೆ ಎದುರ್ತಾರೆ. ನಮ್ಮಲ್ಲೇ JSS ಮಠದ ಆನೆ ಒಂದು ಸಾರಿ ಎದುರಿ ಸ್ವಲ್ಪ ಇದಾಗಿತ್ತು. ಆ ಟೈಮ್ನಲ್ಲಿ ಅವ್ರದ್ದು 2 ಆನೆಗಳಿತ್ತು. ಒಂದು ಗಲಾಟೆ ಮಾಡಿ ಮಾವುತ ಪಾಪ ಮರ ಹತ್ತಿ ಎಸ್ಕೇಪ್ ಆಗಿದ್ದ. ಅದು ಆ ಮೂಮೆಂಟ್ ಏನಾಗುತ್ತೆ, ಬಿಹೇವಿಯರಲ್ ಚೇಂಜಸ್ ಅನ್ನೋದು ಅದಕ್ಕೆ. ಎಲಿಫೆಂಟ್ಸಲ್ಲೇ ಆಗಲಿ ಯಾವುದೇ ಪ್ರಾಣಿನಲ್ಲಿ ಬಿಹೇವಿಯರಲ್ ಚೇಂಜಸ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನೀವು. ಸೊ ಅದೇನಾಗುತ್ತೆ ಅದಕ್ಕೆಲ್ಲ ಅಡ್ಜಸ್ಟ್ ಆಗಲಿ ಅಂತೇಳಿ ನಾವು 60 ದಿವಸ ಮೊದಲೇ ಆನೆಗಳನ್ನ ತಂದು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಡೈಲಿ ಅವುಗಳನ್ನ ನಡ್ಸ್ಕೊಂಡು ಹೋಗೋದು. ಯಾಕೆ ಅಂತಂದರೆ ಇವೆಲ್ಲ ಥರದ ಸೌಂಡ್ಗೆ ಅಡ್ಜಸ್ಟ್ ಆಗಲಿ, ನಾಯ್ಸ್ಗೆ, ಡಿಸ್ಟರ್ಬೆನ್ಸ್ಗೆ. ಜನಗಳು ನೋಡ್ತಾ ಇರ್ತಾರಲ್ಲ, ಇದು ಡೈಲಿ ನೋಡ್ತಾ ಇದ್ದಾಗ ಆ ಜನಗಳ ಮಾತು, ಆ ಸೌಂಡು, ಚಪ್ಪಾಳೆ, ಸಿಳ್ಳೆ ಅವೆಲ್ಲದಕ್ಕೂ ಅಕ್ಲಮಟೈಸ್ ಆಗ್ತಾ ಹೋಗುತ್ತೆ. ಆವತ್ತಿಗೆ ಏನಾಗುತ್ತೆ, ಪ್ರೊಸೆಷನ್ ದಿವಸಕ್ಕೆ ಅದಕ್ಕೆ ಭಯ ಅನಿಸಲ್ಲ. ಯಾಕೆಂದರೆ ದಿನ ಬೆಳಗಾದ್ರೆ ಅದು ಕೇಳ್ತಾ ಇರುತ್ತಲ್ಲ ಸೌಂಡು, ಅಷ್ಟು ಗಾಬರಿ ಬಿಡೋಲ್ಲ. ಸೊ ಅದಕ್ಕೆ 21 ಕುಶಲ ತೋಪು ಆರಿಸೋಕ್ಕೂ ಮೊದಲೇ ನಾವು ಯಾಕೆ 3 ಸಾರಿ 4 ಸಾರಿ ಕೆನಾನ್ ಪ್ರಾಕ್ಟೀಸ್ ಫೈರ್ ಮಾಡ್ತೀವಿ ಅದಕ್ಕೆ ಅಂತಂದರೆ, ಕುಶಲ ತೋಪು ಆರಿಸಿದಾಗ ಅದಕ್ಕೆ ಇದ್ಯಾವುದೋ ವಿಚಿತ್ರವಾದ ಸೌಂಡು ಕೇಳಿಸ್ತು ಅಂತ ಗಾಬರಿ ಆಗಬಾರ್ದು. ಅದಕ್ಕೆ ಅದರ ಎದುರುಗಡೆನೇ ನಿಲ್ಲಿಸಿ ಒಂದು ಸರ್ಟನ್ ಡಿಸ್ಟೆನ್ಸಲ್ಲಿ ನಾವು ಆ ತಾಲೀಮನ್ನು ಮಾಡಿಸ್ದಾಗ ಏನಾಗುತ್ತೆ, ಈ ಸೌಂಡ್ ಕೇಳಿಸಿದ್ದೀನಿ ಅಂತ ಗಾಬರಿ ಆಗೋಕ್ಕೆ ಹೋಗಲ್ಲ. ಸೊ ಇವೆಲ್ಲ ಮಾಡೋ ಕ್ರೈಟೀರಿಯಾನೇ ಅದಕ್ಕೆ. ಮರದಂಬಾರಿ ಯಾಕೆ ಕೊಡಿಸ್ತೀವಿ, ಚಿನ್ನದ ಅಂಬಾರಿನ ಕ್ರೇನ್ ಮೂಲಕ ಎಲ್ಲಿ ಎತ್ತಿ ಕಟ್ತೀವೋ ಅದೇ ಜಾಗದಲ್ಲಿ ಮರದಂಬಾರಿ ಕಟ್ಟೋದ್ರಿಂದ ಅದ್ರ ಜೊತೆ ಅದ್ರೊಳಗಡೆ ಮರಳು ಮೂಟೆ ಹಾಕಿ ನಾವು ತಾಲೀಮು ಕೊಡೋದ್ರಿಂದ ಆ ಜಾಗ ಫೆಮಿಲಿಯರ್ ಆಗುತ್ತೆ. ಅದಕ್ಕೆ ನಾಳೆ ದಿನ ಯಾವುದೇ ಕಾರಣದಲ್ಲೂ ಅದು ಗಾಬರಿ ಆಗಬಾರ್ದು ಅಂತೇಳಿ ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡು ಮರಳು ಮೂಟೆ ಒರೆಸೋದು. ಆಮೇಲೆ ಈ ಯಾವುದೇ ಆಗಲಿ, ಈಗ ಅದು 5,000 kg 5,300 kg ಬಂದಾಗಿರ್ತವೆ. ಸೊ ಅವು ಹೋಗೋಷ್ಟರೊಳಗೆ ನಾವಿಲ್ಲಿ ಸ್ಪೆಷಲ್ ಕೇರ್ ತಗೊಳ್ಳೋದ್ರೆ ಏನಾಗುತ್ತೆ, ಎನರ್ಜಿ ಎಕ್ಸ್ಟ್ರಾ ಬೇಕೇ ಬೇಕು. ಅವು ಡೈಲಿ ಇಲ್ಲಿ ವಾಕ್ ಹೋಗೋದ್ರ ಜೊತೆಗೆ ಸಿಂಪಲ್ ವಾಕ್ ಕಾಡಿನಲ್ಲಿ 40 ಕಿಲೋಮೀಟ್ರ್ ಒಂದೊಂದ್ಸರಿ ಹೋಗ್ತವೆ, ಅದು ಬೇರೆ ಪ್ರಶ್ನೆ. ಬಟ್ ಇದು ರೆಗ್ಯುಲರ್ ಇದ್ರ ಜೊತೆಗೆ ಏನಾಗುತ್ತೆ, ಭಾರ ಬರುವಂಥ ಆನೆಗಳಿಗೆ ನಾವು ಆರೈಕೆ ಮಾಡಿದಾಗ ಎಕ್ಸ್ಟ್ರಾ ಫುಡ್ ನಾವು ಕೊಟ್ಟಂಗೆ ಸೊ ಅದು ಬಲಿಷ್ಠವಾಗಿ ಸ್ವಲ್ಪ ತಾಕತ್ತಾಗಿ ಹೊರ್ತದೆ ಅನ್ನೋ ಒಂದು ಇದ್ರ ಮೇಲೆ ನಾವು ಇಷ್ಟೆಲ್ಲ ಮಾಡ್ತೀವಿ. ಸ್ವಲ್ಪ ಕಷ್ಟ ಅದು ನೋಡಿ. ನಮ್ಮಲ್ಲಿ ಏಷ್ಯನ್ ಎಲಿಫೆಂಟು, ಆಫ್ರಿಕನ್ ಎಲಿಫೆಂಟ್ಸ್ ಅಂತ ಕರಿತೀವಿ. ಆಫ್ರಿಕನ್ ಎಲಿಫೆಂಟ್ಸ್ ಅವೆಲ್ಲ ಕಿವಿ ತುಂಬ ದೊಡ್ಡದು, ತುಂಬ ಹೈಟ್ ಇರ್ತವೆ ಅವು. ಆಮೇಲೆ ಗಂಡು ಹೆಣ್ಣು ಎರಡರಲ್ಲೂ ಟಸ್ಕ್ ಇರ್ತದೆ. ನಮ್ಮಲ್ಲಿ ಗಂಡುಗಳಿಗೆ ಮಾತ್ರ ಟಸ್ಕ್ ಇದೆ. ಇನ್ನೊಂದು ಗಂಡುಗಳಿಗೂ ಟಸ್ಕ್ ಇಲ್ಲದೆ ಇರೋ ಗಂಡುಗೆ ನಾವು ಮಕನ ಅಂತ ಕರಿತೀವಿ. ಎಲ್ಲಿ ನಮ್ಮ ಏಷ್ಯನ್ ಎಲಿಫೆಂಟ್ಸಲ್ಲಿ. ಫೀಮೇಲ್ಸ್ಗೆ ಬರಲ್ಲ ಕೋರೆ, ಟಸಸ್ ಅಂತ ಕರಿತೀವಿ. ಇಷ್ಟೇ ಉದ್ದ ಇರ್ತದೆ. ಅದೇನೆಂದರೆ ಮರದ ತೊಗಟೆ ಮತ್ತೊಂದು ಎಡಿಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದು ಆಲ್ಮೋಸ್ಟ್ ನಮ್ಮಲ್ಲಿ ಉಳ್ಕಲ್ಲಿರಲ್ವ, ಆ ಶೇಪಲ್ಲಿ ಒಂಥರ ಕಲರ್ ಎಲ್ಲ ಚೇಂಜಸ್ ಆಗ್ಬಿಟ್ಟಿರ್ತದೆ ಫೀಮೇಲ್ಸ್. ಅಷ್ಟೇನು ಯೂಸ್ ಇಲ್ಲ, ಅದು ಉಪಯೋಗಕ್ಕೂ ಬರಲ್ಲ ಅದು. ಸೊ ಅದು ನಮ್ಮಲ್ಲಿ ಡಿಫ್ರೆನ್ಸು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಏಷ್ಯನ್ ಎಲಿಫೆಂಟ್ಸ್ನ ಪಳಗ್ಸೋದು ಸ್ವಲ್ಪ ಈಸಿ, ಆಫ್ರಿಕನ್ ಎಲಿಫೆಂಟ್ಸು ಪಳಗ್ಸೋದು ತುಂಬ ಕಷ್ಟ. ಸೊ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಈ ಅಭಿಮನ್ಯು ಆನೆ ಪತ್ತೆ ಹಚ್ಚಬೇಕು ಅಂದರೆ ಕೆಲವು ಗುರುತುಗಳು ಒಂದು ನಮಗೆ ರೆಗ್ಯುಲರಾಗಿ ವಿಸಿಟ್ ಹೋಗೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ನೀವು ಅಪರೂಪಕ್ಕೆ ಒಂದು ದಿವಸ ನೋಡೋದು ಗೊತ್ತಾಗುತ್ತೆ. ಒಂದು ವಾರ ನೀವು ರೆಗ್ಯುಲರಾಗಿ ಹೋಗ್ಬಿಟ್ರೆ ನಿಮಗೂ ಸ್ವಲ್ಪ